ನೆಹರು ಅವರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾಗ ಇದ್ದಂಥ ಸವಾಲುಗಳೇ ಬೇರೆ. ಆದರೆ ಮೋದಿಯವರ ಕೈಲಿ ಭಾರತ ದೇಶ ಸಿಕ್ಕಾಗ ಇದ್ದಂತಹ ವಿಚಾರಗಳೇ ಬೇರೆ. ನೆಹರು ಕಾಲದಲ್ಲಿ ಸಂವಿಧಾನ ಜಾರಿ, ಪ್ರಜಾಪ್ರಭುತ್ವದ ಬಲವರ್ಧನೆ, ಅನೇಕ ಯೋಜನೆಗಳ ಮೂಲಕ 5 ವರ್ಷದ ಯೋಜನೆ ನಿಮ್ಗೆ ಗೊತ್ತಿದೆ. ನಿಮಗೆ ಅಲ್ಲಿಂದ ಈ ದೇಶವನ್ನು ಕಟ್ಟಿದ್ದು IIT, AIMS, ಇಸ್ರೋ ಮುಂತಾದ ಸಂಸ್ಥೆಗಳ ಸ್ಥಾಪನೆ, ವಿಜ್ಞಾನ ಮತ್ತು ಶಿಕ್ಷಣದಲ್ಲಿ ಅಡಿಪಾಯ, ಅಸಂಬದ್ಧ ಚಳವಳಿ, ವಿದೇಶ ನೀತಿ, ಲೌಕಿಕತೆ ಮತ್ತು ಸಾಮಾಜಿಕ ಸುಧಾರಣೆಗಳು, ಮಹಿಳಾ ಹಕ್ಕುಗಳ ಕಡೆ ಫೋಕಸ್ ಆಗಿತ್ತು ಈ ದೇಶವನ್ನು ಕಟ್ಟಬೇಕಾದ್ರೆ ನೆಹರು ಅವರು. ಮೋದಿ ಅವರು ಡಿಜಿಟಲ್ ಭಾರತ, UPI, ಜನ್ಧನ್, ಮುದ್ರಾ ಲೋನ್ಸ್, ಇನ್ಫ್ರಾಸ್ಟ್ರಕ್ಚರ್, ರಸ್ತೆಗಳು, ವಿಮಾನ ನಿಲ್ದಾಣ, ರೈಲು, ಹೈವೇ ವಿಸ್ತರಣೆ, ಆಮೇಲೆ ಅನೇಕ ಕಲ್ಯಾಣ ಯೋಜನೆ, ನಿಮ್ಗೆ ಆರ್ಥಿಕ ಬೆಳವಣಿಗೆ ಒಂದಿಷ್ಟು ಕಾರ್ಯಕ್ರಮಗಳು ತಂದರೂ ಕೂಡ ಅದು ಕೂಡ ಯಾಕೋ ಅನೇಕ ಕಾರಣಗಳಿಂದ ಅದು ಏರಿಳಿತಗಳು ಕಾಣ್ತಾನೆ ಇದೆ. ವಿದೇಶ ನೀತಿ, ಇನ್ನು ನಾಯಕತ್ವ ಶೈಲಿ, ವ್ಯಕ್ತಿತ್ವದ ವ್ಯತ್ಯಾಸಗಳನ್ನು ನೋಡೋಕೆ ಹೋದರೆ ನೆಹರು ಶಿಕ್ಷಣದ ಹಿನ್ನೆಲೆ ತುಂಬ ಸ್ಟ್ರಾಂಗ್ ಇದೆ, ಬುದ್ಧಿಜೀವಿಯಾಗಿದ್ದರು, ಸಮಾಲೋಚನೆಯ ಮೂಲಕ ನಿರ್ಧಾರಗಳನ್ನು ತಗೋತಿದ್ರು, ಲೌಕಿಕತೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಮೋದಿ ಅವರು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ಸಾಂಸ್ಕೃತಿಕ ರಾಷ್ಟ್ರೀಯತೆಗೆ ಒತ್ತು ಕೊಟ್ಟವರು. 2014ರಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ನರೇಂದ್ರ ಮೋದಿ ಅವರ ಮುಂದೆ ಸವಾಲುಗಳಿರಲಿಲ್ಲ. ಒಬ್ಬ ಗಾಂಧಿ ಪಕ್ಕದಲ್ಲಿ ಇನ್ನೊಬ್ಬರನ್ನ ನಾವು ಯಾವತ್ತೂ ಕೂರಿಸೋಕ್ಕೆ ಸಾಧ್ಯ ಇಲ್ಲ, ಹಾಗೆ ನೆಹರು ಪಕ್ಕದಲ್ಲಿ ಮತ್ತು ಯಾರನ್ನು ಕೂರಿಸೋಕ್ಕೆ ಸಾಧ್ಯ ಇಲ್ಲ, ಕಂಪೇರ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಲೋ, ನಮಸ್ಕಾರ. ಈಗ ನರೇಂದ್ರ ಮೋದಿಯವರು ನೆಹರು ಅವರ ದಾಖಲೆಯನ್ನು ಮುರಿದಿದ್ದಾರೆ ಅನ್ನುವಂಥ ವಿಚಾರಗಳು ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ನೆಹರು ಮತ್ತು ಮೋದಿ ಅವರನ್ನು ಕಂಪೇರ್ ಮಾಡಿ, ಅಂದರೆ ಹೋಲಿಕೆ ಮಾಡಿ ಒಂದಿಷ್ಟು ವಿಚಾರಗಳು, ವಿಮರ್ಶೆಗಳು, ಟೀಕೆ ಟಿಪ್ಪಣಿಗಳು ನಡೀತಾ ಇದ್ದಾವೆ. ಮೋದಿ ಮತ್ತು ನೆಹರು ಹೋಲಿಕೆ ಹೇಗೆ? ಅರೆ, ಮೋದಿಗಿಂತ ನೆಹರು ಅಲ್ವಾ ಜಾಸ್ತಿ ದೇಶವನ್ನು ಆಳಿದ್ದು? ಅದು ಹೇಗೆ ನೆಹರು ಅವರ ದಾಖಲೆಯನ್ನು ಮೋದಿ ಮುರಿದ್ರು? ಒಂದಿಷ್ಟು ಚರ್ಚೆಗಳು ನಡೀತಿದ್ದಾವೆ. ನಾವಿಲ್ಲಿ ಅಧಿಕಾರ ಅವಧಿ ಮತ್ತು ಚುನಾಯಿತ ಅವಧಿ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಅದಾದ ಮೇಲೆ ಮೋದಿ ಮತ್ತು ನೆಹರು ಅವರ ಹೋಲಿಕೆ ಬಗ್ಗೆನೂ ಒಂದಿಷ್ಟು ಚರ್ಚೆಗಳು ಮಾಡೋಣ. ಯಾಕಂದರೆ ನೆಹರು ಅವರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾಗ ಇದ್ದಂಥ ಸವಾಲುಗಳೇ ಬೇರೆ. ಆದರೆ ಮೋದಿಯವರ ಕೈಲಿ ಭಾರತ ದೇಶ ಸಿಕ್ಕಾಗ ಇದ್ದಂತಹ ವಿಚಾರಗಳೇ ಬೇರೆ. ನೆಹರು ಅವರ ಕೈಲಿ ಸಿಕ್ಕಿದ್ದು ಶೂನ್ಯ ಭಾರತ, ಸಮಸ್ಯೆಗಳ ರಾಶಿ. ಮೋದಿಯವರ ಕೈಲಿ ಸಿಕ್ಕಿದ್ದು ಸಮೃದ್ಧ ಭಾರತ. ಆ ಸಮೃದ್ಧ ಭಾರತವನ್ನು ಅವರ ಆಡಳಿತದ ಅವಧಿಯಲ್ಲಿ ಎಲ್ಲಿಗೆ ತಂದು ನಿಲ್ಲಿಸಿದ್ರು? ಅಚ್ಚೇ ದಿನ ಆಯೇಗ ಅಂದವರು ಬುರೇ ದಿನ ಆನೆ ವಾಲಾ ಹೇ ಅಂತೇಳಿ ಸ್ಟೇಟ್ಮೆಂಟ್ ಕೊಡೋವರೆಗೂ ಈ ದೇಶ ಭಾಳ ಸಂಕಷ್ಟದಲ್ಲಿದೆಯಾ, ಅಥವಾ ಅವರ ಅವಧಿಯಲ್ಲಿ ನಡೆದಂತಹ ಒಂದಿಷ್ಟು ಬೆಳವಣಿಗೆಗಳೇನು ಎಲ್ಲವನ್ನು ಚರ್ಚೆ ಮಾಡೋಣ. ಮೊದಲಿಗೆ ನಾವು ಚುನಾಯಿತ ಅವಧಿ ಮತ್ತು ಅಧಿಕಾರ ಅವಧಿ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಮೋದಿ ಅವರು ಬೀಟ್ ಮಾಡಿದ್ದು ಚುನಾಯಿತ ಅವಧಿಯನ್ನ, ಅಧಿಕಾರ ಅವಧಿಯನ್ನಲ್ಲ. ನರೇಂದ್ರ ಮೋದಿ ಅವರು ಮೊನ್ನೆ 10ನೇ ತಾರೀಕು ಜೂನ್ 2026 ಭಾರತದ ಅತ್ಯಂತ ದೀರ್ಘಕಾಲ ನಿರಂತರ ಚುನಾಯಿತ ಪ್ರಧಾನಿ ಅಂತ ದಾಖಲೆ ಬರ್ತಿದ್ದಾರೆ. ಅವರು 4399 ದಿನಗಳ ನಿರಂತರ ಅಧಿಕಾರದ ಅವಧಿಯೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ದಾಖಲೆಯನ್ನು ಮುರಿದಿದ್ದಾರೆ. ನೋಡಿ, ಇಲ್ಲಿ ನೆಹರು ಅವರ ಸ್ವತಂತ್ರ ಭಾರತದ ಮೊದಲ ಚುನಾಯಿತ ಪ್ರಧಾನಿಯಾಗಿ 13 ಮೇ 1952ರಿಂದ 27 ಮೇ 1968ರವರೆಗೆ ಸತತ 4398 ದಿನಗಳು ಅಧಿಕಾರವನ್ನು ನಡೆಸಿದ್ದಾರೆ. ಇದು 3 ಸಾರ್ವತ್ರಿಕ ಚುನಾವಣೆಗಳ ನಂತರದ ಅವಧಿ ಅಂತ ಕರೀತಾರೆ. 1947ರಿಂದ 1952ರವರೆಗಿನ ಆಗಸ್ಟ್ 15ನೇ ತಾರೀಕು ನೆಹರು ಈ ದೇಶದ ಮೊದಲ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆದರೆ 1947ರಿಂದ 1952ರವರೆಗಿನ ಅವಧಿಯನ್ನು ಚುನಾಯಿತ ದಾಖಲೆಯಲ್ಲಿ ಸೇರಿಸೋದಿಲ್ಲ. ಹಾಗಾಗಿ 1952ರ ನಂತರ ಚುನಾಯಿತ ದಾಖಲೆಯ ಪ್ರಕಾರವಾಗಿ ನೆಹರುಗಿಂತ ಮೋದಿ ಅವರ ಆಡಳಿತದ ಅವಧಿ ಹೆಚ್ಚಿದೆ, ಅದು ಲೆಕ್ಕಾಚಾರ. 26 ಮೇ 2014ರಂದು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ 3 ಬಾರಿ 2014, 2019 ಮತ್ತು 2024 ಅವರು ನಿರಂತರವಾಗಿ ಅಧಿಕಾರವನ್ನು ನಡೆಸ್ತಿದ್ದಾರೆ. ಸ್ಟಿಲ್ ನೌ ಜೂನ್ 10, 2026ರಂದು ಅವರ ಅಧಿಕಾರದ ಅವಧಿ 4399 ದಿನಗಳನ್ನು ದಾಟಿದೆ. ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಹೇಗಪ್ಪ ಇದು ಅಂತೇಳಿ. ಚುನಾಯಿತ ಅವಧಿಯನ್ನ ಕೌಂಟರ್ ಮಾಡಿದ್ರೆ ಮೋದಿ ಅವರು ನೆಹರು ಅವರಿಗಿಂತನೂ ಅತ್ಯಂತ ಹೆಚ್ಚು ಕಾಲ ಈ ದೇಶವನ್ನು ಆಳ್ವಿಕೆ ನಡೆಸಿದ್ದಾರೆ. ಈ ಹಂತದಲ್ಲಿ ಬರುವಂಥ ಚರ್ಚೆ, ನೆಹರುಗಿಂತ ಮೋದಿ ಗ್ರೇಟಾ, ಮೋದಿಗಿಂತ ನೆಹರು ಗ್ರೇಟಾ? ನೆಹರುಗಿಂತ ಗ್ರೇಟ್ ಆಗೋದಿಕ್ಕೆ ಮೋದಿ ಅಂತ ಅಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಾಳೆ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ನೆಹರು ಅವರ ಮೊಮ್ಮಗ, ಅವ್ರ ಕೈಯಿಂದನೂ ಸಾಧ್ಯ ಇಲ್ಲ. ನೆಹರು ಕೈಗೆ ಸಿಕ್ಕಿದ್ದು ಶೂನ್ಯ ಭಾರತ. ಆಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿತ್ತು. ಮೊಟ್ಟ ಮೊದಲಿಗೆ ವಿಭಜನೆಯ ಕ್ರಾಂತಿ,
ಭಾಳ ದೊಡ್ಡ ಪ್ರಮಾಣದ ಮಾರಣಹೋಮ, ರಾಜಪ್ರಭುತ್ವವನ್ನು ಒಗ್ಗೂಡಿಸಿ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡುವಂಥ ಸವಾಲು, ಆರ್ಥಿಕ ಸವಾಲು, ಅನೇಕ ಅನಾರೋಗ್ಯದ ಸವಾಲು, ದೇಶವನ್ನು ಶೂನ್ಯದಿಂದ ಕಟ್ಟುದಂತ. ಒಂದು ಮನೆ ಕಟ್ಟಬೇಕಾದ್ರೆ ಹೇಗೆ ನಿಮ್ಮ ಪಾಯ ತೋಡಿ ಫೌಂಡೇಶನ್ ಹಾಕಿ ಮನೆ ಕಟ್ತೀವಲ್ಲ, ಆ ಥರದ ಸವಾಲುಗಳು ನೆಹರು ಕೈಲಿತ್ತು. ಸ್ವತಂತ್ರ ಭಾರತವನ್ನು ಅದ್ಭುತವಾಗಿ ಕಟ್ಟಿದ ಪ್ರಜಾಪ್ರಭುತ್ವ ಡೆಮಾಕ್ರಸಿಯ ಮೂಲಕ ಈ ದೇಶವನ್ನು ಕಟ್ಕೊಂಡು ಹೋಗಿದ್ದು ನೆಹರು. ಬ್ಯೂಟಿಫುಲ್ ಆದಂಥ ಡೆಮಾಕ್ರಸಿನ ಇನ್ಸ್ಟಾಲ್ ಮಾಡಿದ್ದ ನೆಹರು. ಭಾರತ ದೇಶದ ಸಂವಿಧಾನ ಬಂದಿದ್ದೇ ನೆಹರು ಅವಧಿಯಲ್ಲಿ. ಹಾಗೆ ನೆಹರು ಈ ದೇಶವನ್ನು ಬಹಳ ಅನೇಕ ಸವಾಲುಗಳನ್ನು ಮೀರಿ ನಿಂತು ಕಟ್ಟಿ ಬೆಳೆಸ್ತಾರೆ. ನೆಹರು ನಂತರ ಅನೇಕ ಪ್ರಧಾನಿಗಳಾದರು. ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ದೇವೇಗೌಡರು, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗು, ನರೇಂದ್ರ ಮೋದಿ. ಮಧ್ಯದಲ್ಲಿ ನಿಮ್ಮ IK ಗುಜ್ರಾಲ್ ಅಂತವರೆಲ್ಲ ಈ ದೇಶವನ್ನು ಆಳಿದ್ದಾರೆ. ಅನೇಕರ ಪರಿಶ್ರಮದಿಂದ ಭಾರತ ಒಂದು ಅದ್ಭುತ ದೇಶವಾಗಿ ನಿರ್ಮಾಣ ಆಗಿದೆ. ಹಾಗೆ 2014ರಲ್ಲಿ ನರೇಂದ್ರ ಮೋದಿ ಬರ್ತಾರೆ. ಈಗ 2026 4399 ದಿನಗಳನ್ನು ಕ್ರಾಸ್ ಮಾಡಿ ನೆಹರುನೇ ಅತ್ಯಂತ ಹೆಚ್ಚು ಕಾಲ ಈ ದೇಶವನ್ನು ಆಳಿದ್ದು, ಅದನ್ನೇ ಬೀಟ್ ಮಾಡಿದ್ದಾರೆ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. 2014ರಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತ ನರೇಂದ್ರ ಮೋದಿ ಅವರ ಮುಂದೆ ಸವಾಲುಗಳಿರಲಿಲ್ಲ. ಶೂನ್ಯದಿಂದ ದೇಶ ಕಟ್ಟುವಂತಹ ಪರಿಸ್ಥಿತಿ ಇರಲಿಲ್ಲ. ಯಾವುದೇ ವಿಭಜನೆಯ ವಿಕೋಪಗಳಿರಲಿಲ್ಲ. ಮೋದಿ ಅವರ ಕಾಲದಲ್ಲಿ ಈ ದೇಶದಲ್ಲಿ ಏನಾದರೂ ಸಂಭವಿಸಬಾರದ ಏನಾದರೂ ಒಂದು ಇಷ್ಟು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂದರೆ ಅದು ಕಮ್ಯುನಲ್, ಕೋಮುವಾದ ಯಾರ ಹಿಡಿತಕ್ಕೂ ಸಿಲುಕದಂತೆ ಬೆಳೆದು ನಿಂತಿದೆ. ಮೋದಿಯವರ ಕಾಲದಲ್ಲಿ ಧರ್ಮಗಳ ನಡುವಿನ ಸಂಘರ್ಷ ಮಿತಿ ಮೀರಿ ಹೋಗಿದೆ. ಹಿಂದೂ ಮುಸ್ಲಿಂ ಸಂಘರ್ಷ ಅನ್ನೋದು ಭಾಳ ಕೆಟ್ಟ ಸ್ಥಿತಿಯಲ್ಲಿದೆ ಈ ದೇಶದಲ್ಲಿ. ಇವತ್ತು ಅಸಹಿಷ್ಣುತೆ ಅತ್ಯಂತ ಹೆಚ್ಚಾಗಿದೆ. ರೋಡ್ ರೋಗ್ಸ್ಗಳು, ಕಮ್ಯುನಲ್ ಎಲಿಮೆಂಟ್ಸ್ಗಳ ಆರ್ಭಟಗಳು ಜಾಸ್ತಿ ಆಗಿದ್ದಾವೆ. ಇದರ ಜೊತೆಗೆ ಒಂದಿಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ನಿಮ್ಗೆ ಆಗಲೇ ಹೇಳ್ದಂಗೆ ನೆಹರು ಕಾಲದಲ್ಲಿ ಸಂವಿಧಾನ ಜಾರಿ, ಪ್ರಜಾಪ್ರಭುತ್ವದ ಬಲವರ್ಧನೆ, ಅನೇಕ ಯೋಜನೆಗಳ ಮೂಲಕ 5 ವರ್ಷದ ಯೋಜನೆ ನಿಮ್ಗೆ ಗೊತ್ತಿದೆ. ನಿಮಗೆ ಅಲ್ಲಿಂದ ಈ ದೇಶವನ್ನು ಕಟ್ಟಿದ್ದು IIT, AIMS, ಇಸ್ರೋ ಮುಂತಾದ ಸಂಸ್ಥೆಗಳ ಸ್ಥಾಪನೆ, ವಿಜ್ಞಾನ ಮತ್ತು ಶಿಕ್ಷಣದಲ್ಲಿ ಅಡಿಪಾಯ, ಅಸಂಬದ್ಧ ಚಳವಳಿ, ವಿದೇಶ ನೀತಿ, ಲೌಕಿಕತೆ ಮತ್ತು ಸಾಮಾಜಿಕ ಸುಧಾರಣೆಗಳು, ಮಹಿಳಾ ಹಕ್ಕುಗಳ ಕಡೆ ಫೋಕಸ್ ಆಗಿತ್ತು ಈ ದೇಶವನ್ನು ಕಟ್ಟಬೇಕಾದ್ರೆ ನೆಹರು ಅವರು. ಮೋದಿ ಅವರು ಡಿಜಿಟಲ್ ಭಾರತ, UPI, ಜನ್ಧನ್, ಮುದ್ರಾ ಲೋನ್ಸ್, ಇನ್ಫ್ರಾಸ್ಟ್ರಕ್ಚರ್, ರಸ್ತೆಗಳು, ವಿಮಾನ ನಿಲ್ದಾಣ, ರೈಲು, ಹೈವೇ ವಿಸ್ತರಣೆ, ಆಮೇಲೆ ಅನೇಕ ಕಲ್ಯಾಣ ಯೋಜನೆ, ನಿಮ್ಗೆ ಆರ್ಥಿಕ ಬೆಳವಣಿಗೆ ಒಂದಿಷ್ಟು ಕಾರ್ಯಕ್ರಮಗಳು ತಂದರೂ ಕೂಡ ಅದು ಕೂಡ ಯಾಕೋ ಅನೇಕ ಕಾರಣಗಳಿಂದ ಅದು ಏರಿಳಿತಗಳು ಕಾಣ್ತಾನೆ ಇದೆ. ವಿದೇಶ ನೀತಿಗಳು, ಇನ್ನು ನಾಯಕತ್ವ ಶೈಲಿ, ವ್ಯಕ್ತಿತ್ವದ ವ್ಯತ್ಯಾಸಗಳನ್ನು ನೋಡೋಕೆ ಹೋದರೆ ನೆಹರು ಶಿಕ್ಷಣದ ಹಿನ್ನೆಲೆ ತುಂಬ ಸ್ಟ್ರಾಂಗ್ ಇದೆ. ಬುದ್ಧಿಜೀವಿಯಾಗಿದ್ದರು, ಸಮಾಲೋಚನೆಯ ಮೂಲಕ ನಿರ್ಧಾರಗಳನ್ನು ತಗೋತಿದ್ರು, ಲೌಕಿಕತೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಮೋದಿ ಅವರು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ಸಾಂಸ್ಕೃತಿಕ ರಾಷ್ಟ್ರೀಯತೆಗೆ ಒತ್ತು ಕೊಟ್ಟವರು. ಇಬ್ಬರು ಬೇರೆ ಬೇರೆನೆ. ಇಬ್ಬರ ಅವಧಿಯಲ್ಲಿ ಇದ್ದಂತಹ ಸವಾಲುಗಳು, ಸಮಸ್ಯೆಗಳು, ಸಂದರ್ಭಗಳು ಬೇರೆ ಬೇರೆ ಇದ್ದಾವೆ. ಹಾಗಾಗಿ ನೆಹರು ಕೈಗೆ ಸಿಕ್ಕ ಭಾರತ ಬಹಳ ಸಂಕಷ್ಟದ ಭಾರತ, ಮೋದಿ ಕೈಯಲ್ಲಿ ಸಿಕ್ಕಿದ್ದು ಸಮೃದ್ಧ ಭಾರತ. ಸಂಕಷ್ಟ ಭಾರತ, ಸಮೃದ್ಧ ಭಾರತ. ಸಂಕಷ್ಟದಲ್ಲಿದ್ದ ಭಾರತವನ್ನು ನೆಹರು ಏನು ಮಾಡಿದ್ರು, ಇತಿಹಾಸಗಳೇ ಸಾಕ್ಷಿ ಇದ್ದಾವೆ, ನಮ್ಮ ಕಣ್ಣು ಮುಂದೆ ಇದ್ದಾವೆ. ಸಮೃದ್ಧ ಭಾರತವನ್ನು ಮೋದಿ ಏನು ಮಾಡಿದ್ರು, ಒಳ್ಳೇದು ಮಾಡಿದ್ರೋ ಕೆಟ್ಟದ್ದು ಮಾಡಿದ್ರೋ, ಅವರ ಆಡಳಿತದ ಅವಧಿ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಮತ್ತು ಅವರನ್ನು ಮೆಚ್ಚಿಕೊಳ್ಳೋರು ಇದ್ದಾರೆ. 3 ಅವಧಿಯಲ್ಲಿ ಅವರು ಪ್ರಧಾನಿಯಾಗಿ ಕೂಡ ಆಗಿದ್ದಾರೆ. 1 ಸಲ 2 ಸಲ ಅಲ್ಲ, 3 ಅವಧಿ ಪ್ರಧಾನಿ ಆಗಿದ್ದಾರೆ. ಮತ್ತು ನೆಹರು ಅವರ ಚುನಾಯಿತ ಅವಧಿಯನ್ನು ಮೀರಿ ನಿಂತಿದ್ದಾರೆ. ಇಷ್ಟೊಂದು ಅವಕಾಶಗಳು ಅವ್ರಿಗೆ ಸಿಕ್ಕಿದೆ ಅಂದರೆ ಅವ್ರ ಕೆಲಸಗಳು ಒಂದಿಷ್ಟು ಜನಕ್ಕೆ ಪತ್ಯ ಆಗಿದೆ, ಒಂದಿಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅಂತ. ಟೀಕಾಕಾರರು, ವಿಮರ್ಶಕರು ಏನು ಮಾಡಿದಾರಪ್ಪ ಮೋದಿ ಅನ್ನೋ ಪ್ರಶ್ನೆಗಳನ್ನು ಮಾಡೇ ಮಾಡ್ತಾರೆ. ಅನೇಕ ಅಪಸವ್ಯಗಳ ಬಗ್ಗೆ ಕೂಡ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೋದಿ ನಮ್ಗೆ ಯಾಕೆ ಇಷ್ಟ ಆಗಲ್ಲ ಕೆಲವು ವಿಚಾರಕ್ಕೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಆದರೆ ಇವರೆಲ್ಲವನ್ನು ಬದಿಗಿಟ್ಟು ನೆಹರು ಮತ್ತು ಮೋದಿ ಅವ್ರನ್ನ ಅಕ್ಕಪಕ್ಕ ಇಟ್ಟರೆ ದಿ ಗ್ರೇಟ್ ಯಾರು ಅಂದರೆ ಮೋದಿ ಅಲ್ಲ. 100 ಮೋದಿ ಬಂದರು, 100 ರಾಹುಲ್ ಗಾಂಧಿ ಬಂದರು, ಇನ್ನು ಮುಂದಿನ ದಿನಗಳ ಯಾರೇ ಬಂದರು, ಯಾವುದೇ ಕಾಕ್ರೋಚ್ ಬಂದರು, ಇಲ್ಲಿ ಹೆಗಣಗಳು ಬಂದರೂ ಕೂಡ ನೆಹರು ಗ್ರೇಟ್. ಒಬ್ಬ ಗಾಂಧಿ ಪಕ್ಕದಲ್ಲಿ ಇನ್ನೊಬ್ಬರನ್ನ ನಾವು ಯಾವತ್ತೂ ಕೂರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನೆಹರು ಪಕ್ಕದಲ್ಲಿ ಮತ್ತಾರನ್ನು ಕೂರಿಸೋಕ್ಕೆ ಸಾಧ್ಯ ಇಲ್ಲ, ಕಂಪೇರ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೆಹರು ಗ್ರೇಟ್, ಮೋದಿಯವರು ಈ ಕಾಲಕ್ಕೆ ಕೆಲವರಿಗೆ ಗ್ರೇಟ್ ಅನಿಸ್ಬೋದು. ಈ ಗ್ರೇಟ್ನೆಸ್ ಬೇರೆ, ಆ ಗ್ರೇಟ್ನೆಸ್ ಬೇರೆ, ಆ ತ್ಯಾಗಗಳು ಬೇರೆ, ಆ ಸವಾಲು ಸಮಸ್ಯೆಗಳು ಬೇರೆ, ಈ ಪರಿಸ್ಥಿತಿಗಳೇ ಬೇರೆ. ಹಾಗಾಗಿ
ನೆಹರು ಜೊತೆ ಯಾರ ಹೋಲಿಕೆಗಳು ಬೇಡ, ನೆಹರುನೇ, ಮೋದಿನೇ. ಇದಿಷ್ಟು ವಿವರಗಳು. ತುಂಬ ಜನಕ್ಕೆ ಹೇಗೆ ನೆಹರುವನ್ನು ಇವರು ಬೀಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಇತ್ತು. 47 to 52 ಅದು ಚುನಾಯಿತ ಅವಧಿ ಅಂತ ಕನ್ಸಿಡರ್ ಆಗಲೇ ಇಲ್ಲ. ಆ ಒಂದು 5 ವರ್ಷ ಇದೆಯಲ್ಲ, ಆ ಅಧಿಕಾರದ ಅವಧಿಯನ್ನು ಮೋದಿ ಮುಂದಿನ ದಿನಗಳಲ್ಲಿ ಮುರಿಬೋದಾ? ಚುನಾಯಿತ ಅವಧಿಯನ್ನು ಮುರಿದಿದ್ದಾರೆ, ನಂಬರ್ 1 ಆ ವಿಚಾರದಲ್ಲಿ. ಅಧಿಕಾರ ಅವಧಿ ಅದನ್ನು ಏನಾದರೂ ಸುಮಾರು 16-17 ವರ್ಷಗಳ ಕಾಲ ಈ ದೇಶವನ್ನು ನೆಹರು ಆಳಿದ್ದಾರೆ. ಅದನ್ನೇನಾದರೂ ಮುರಿತಾರೆ ಇವರು? ಅದು ಮಾತ್ರ ಭಾಳ ಕಷ್ಟ ಅನಿಸುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಮೊನ್ನೆ ಹೇಳ್ತಾ ಇನ್ನೊಂದು ವರ್ಷದಲ್ಲಿ ಮೋದಿ ಅವರು ಅಧಿಕಾರದಿಂದ ಇಳಿತಾರೆ, ಬರೆದು ಕೊಡ್ತೀವಿ ಅಂದ್ಬಿಟ್ಟಿದ್ದಾರೆ. ವೇಟ್ ಆ್ಯಂಡ್ ಸಿ. ಇವ್ರು ಹೇಳ್ದಂಗೆ ಆಗ್ತದ ಇಲ್ಲ ನೆಹರು ಅವರ ಅಧಿಕಾರದ ಅವಧಿಯನ್ನು ಕೂಡ ಮೀರಿ ಮೋದಿಯವರು ಇರ್ತಾರೆ. ವೇಟ್ ಆ್ಯಂಡ್ ಸಿ. ನಮಸ್ಕಾರ.